ಭಾರತ ಚುನಾವಣಾ ಆಯೋಗವು ದಿನಾಂಕ 16/3/2024ರಂದು ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ. ಆದ್ದರಿಂದ ದಿನಾಂಕ 16/3/2024ರಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ. ಈ ಸಂಬಂಧ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ದಿನಾಂಕ 16/3/2024ರಿಂದ 6/6/2024ರವರೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ. ಈ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರ ಸಂಖ್ಯೆ 17 ಮೀಸಲಾತಿ ಸಾಮಾನ್ಯ ಇರುತ್ತದೆ. ಚುನಾವಣಾ ವೇಳಾಪಟ್ಟಿ: ಚುನಾವಣೆ ನೋಟಿಸ್ ಹೊರಡಿಸುವ ದಿನಾಂಕ 28/3/2024. ಚುನಾವಣೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 4/4/2024 ಗುರುವಾರ. ನಾಮಪತ್ರ ಪರಿಶೀಲನೆಯ ದಿನಾಂಕ 5/4/2024. ನಾಮಪತ್ರ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ 8/4/2024. ಚುನಾವಣೆಯನ್ನು ದಿನಾಂಕ 26/4/2024 ಶುಕ್ರವಾರ ಚುನಾವಣೆ ನಡೆಯುತ್ತದೆ. ಮತ ಎಣಿಕೆ 4/6/2024 ಮಂಗಳವಾರ ಮತ ಎಣಿಕೆಯನ್ನು ನಿಗದಿಪಡಿಸಲಾಗಿದೆ. ಚುನಾವಣೆ ಪ್ರಕ್ರಿಯೆ ಮುಕ್ತಾಯಗೊಳ್ಳುವ ದಿನಾಂಕ 6/6/2024 ಗುರುವಾರ. ತದನಂತರ ಚುನಾವಣಾ ನೀತಿ ಸಮಿತಿಯನ್ನು ತಾನೇ ಸ್ಟಾಪ್ ಆಗ್ತದೆ. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮುಲ್ಲೈ ಮೊಹಿಲನ್ MP, ಭಾರತೀಯ ಆಡಳಿತ ಸೇನೆ ಅವರು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಯಾವುದೇ ಜನಪ್ರತಿನಿಧಿಗಳು ನಾಮಪತ್ರ ಸ್ವೀಕರಿಸಲು ಸ್ಥಳವನ್ನು ಚುನಾವಣಾಧಿಕಾರಿಗಳ ಕಚೇರಿ 17 ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ, ಜಿಲ್ಲಾಧಿಕಾರಿಯವರ ಕಚೇರಿ ಮಂಗಳೂರು ಇಲ್ಲಿ ಸಲ್ಲಿಸಬಹುದಾಗಿರುತ್ತದೆ. ಸಹಾಯಕ ಚುನಾವಣಾಧಿಕಾರಿ ಹಾಗೂ ಕಚೇರಿ ವಿವರ: ಸಹಾಯಕ ಚುನಾವಣಾಧಿಕಾರಿ ಕಚೇರಿಯನ್ನು ನಾವು ಇಲ್ಲಿ ನಗರಸಭೆ ಕಾರ್ಯಾಲಯ 2ನೇ ಮಹಡಿ, ಉಳ್ಳಾಳ ನಗರಸಭೆ, ಉಳ್ಳಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ನಾವು ಸಹಾಯಕ ಚುನಾವಣಾಧಿಕಾರಿಗಳ ಕಚೇರಿಯನ್ನು ಮಾಡಿದ್ದೀವಿ. ನಾನು ಹರ್ಷವರ್ಧನ್ SJ, ಉಪವಿಭಾಗಾಧಿಕಾರಿ ಮಂಗಳೂರು. ನಾನು ಸಹಾಯಕ ಚುನಾವಣಾಧಿಕಾರಿಯಾಗಿ ಉಳ್ಳಾಳ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಕಾರ್ಯನಿರ್ವಹಿಸ್ತೀನಿ. 204 ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮತದಾರರ ವಿವರ: 204 ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಟೋಟಲ್ ವೋಟರ್ಸ್ ಪುರುಷರು 1,01,653 ಇದ್ದು, ಮಹಿಳೆಯರು 1,05,617 ಇದ್ದಾರೆ. ತೃತೀಯ ಲಿಂಗಿಯವರು 6 ಜನ ಇದ್ದು, ಒಟ್ಟು 2,07,276 ಜನ ಮತದಾರರಿದ್ದಾರೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಈಗ ಯುವ ಮತದಾರರು 4,280 ಯುವ ಮತದಾರರಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಹಿಂದೆ ಪೋಸ್ಟಲ್ ಬ್ಯಾಲೆಟು 80 ವರ್ಷ ಮೇಲ್ಪಟ್ಟು ಮತ್ತು PWD ಅವರಿಗೆ ಇತ್ತು. ಈಗ ಮಾನ್ಯ ಚುನಾವಣಾ ಆಯೋಗವು ಸದರಿ ಇದಕ್ಕೆ ಅಮೆಂಡ್ಮೆಂಟ್ ತಂದು 85 ವರ್ಷ ಮೇಲ್ಪಟ್ಟ ಮತದಾರರಿಗೆ ಮತ್ತು PWD ಮತದಾರರಿಗೆ ಅವಕಾಶ ಕಲ್ಪಿಸಿದೆ. ಅದೇ ಥರ ಮಂಗಳೂರು ವಿಧಾನಸಭಾ ಕ್ಷೇತ್ರದ 204 ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 85+ ವೋಟರ್ಸ್ 961 ಇದ್ದಾರೆ. 90+ 487, 100+ ಶತಾಯುಷಿಗಳು 23 ಜನ, ಒಟ್ಟು 1,471 ಹಾಗೂ PWD ವೋಟರ್ಸ್ 1,518. ಒಟ್ಟು ಪೋಸ್ಟಲ್ ಬ್ಯಾಲೆಟ್ಗೆ ಅರ್ಹರಿರುವಂಥವರು 2,989 ಮತದಾರರಿದ್ದಾರೆ. ವಿಧಾನಸಭಾ ಕ್ಷೇತ್ರ 204 ಮಂಗಳೂರು, ಇದರ ಒಟ್ಟು ಮತಗಟ್ಟೆಗಳ ಸಂಖ್ಯೆ 210. ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಅರ್ಜಿಗಳು ವರ್ಷ ಪೂರ್ತಿ ಮತದಾರರ ಪಟ್ಟಿಗೆ ಸೇರಿಸೋದಾಗಿರ್ಬೋದು, ತೆಗೆಯೋದಾಗಿರ್ಬೋದು, ಶಿಫ್ಟಿಂಗ್ ಮಾಡೋದಿರ್ಬೋದು ನಡೀತಾ ಇರ್ತದೆ. ಅದೇ ಥರ
ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ತಿದ್ದುಪಡಿ ಅರ್ಜಿಗಳು ನಡೀತಾ ಇದೆ. ಈ ಮತ ನಾವು ಶಿಫ್ಟಿಂಗು ಅಥವಾ ಚೇಂಜಸ್ ಏನೇ ಆಗದಿದ್ರೂ 24ನೇ ತಾರೀಕು ಕಟ್ ಆಫ್ ಡೇಟ್ ಇರ್ತದೆ. ತದನಂತರ ಯಾವುದೇ ರೀತಿ ಡಿಲಿಷನ್ಸ್ ಆಗಲಿಕ್ಕಿಲ್ಲ. ಚುನಾವಣಾ ವರ್ಷದಲ್ಲಿ ಯಾವುದೇ ರೀತಿ ನಾವು ಡಿಲಿಷನ್ಸು ಯಾವುದು ಮಾಡಲ್ಲ. ಫಾರ್ಮ್ 7 ಎಲ್ಲ ಅಪ್ಲಿಕೇಶನ್ಸ್ ಎಲ್ಲ ಅದೇ ರೀತಿ ಎಲೆಕ್ಷನ್ಸ್ ಮುಗಿಯೋವರೆಗೂ ಪೆಂಡಿಂಗ್ ಇರ್ತದೆ. ಮಾದರಿ ನೀತಿ ಸಂಹಿತೆ ಅನುಷ್ಠಾನಕ್ಕೆ ಸಂಬಂಧಿಸಿದ ತಂಡಗಳ ವಿವರ. ಮಾದರಿ ನೀತಿ ಸಂಹಿತೆಗೆ ಸಂಬಂಧಿಸಿದಂತೆ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ, ಜಿಲ್ಲಾ ಪಂಚಾಯತ್ ಮಂಗಳೂರು ಡಾಕ್ಟರ್ ಆನಂದ್ ಕೆ ಭಾರತೀಯ ಆಡಳಿತ ಸೇನೆ ಅವ್ರನ್ನ ಮಾಡಿದ್ದೀವಿ. ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತಗೊಳಿಸಿದಂತೆ ಡಾಕ್ಟರ್ ಪ್ರಶಾಂತ್ ಕುಮಾರ್ KS ಸಂಯೋಜಕರು, ಬ್ಲಾಕ್ ಸಂಪನ್ಮೂಲ ಕೇಂದ್ರ ಮಂಗಳೂರು, ಇವರು MCC ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಮಾದರಿ ನೀತಿ ಸಂಹಿತೆ ಸಂಬಂಧಪಟ್ಟಂತೆ ಈಗ ನಾವು ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸಲು ನಾವು ತಂಡಗಳನ್ನ ಮಾಡಿದ್ದೀವಿ. ಅದೇ ಥರ ನಮ್ಮಲ್ಲಿ 3 ಕಡೆ ಟೋಟಲ್ಲು ನಮ್ಮದು ಕರ್ನಾಟಕ, ನಮ್ಮ ಉಳ್ಳಾಳ ಮಂಗಳೂರು ವಿಧಾನಸಭಾ ಕ್ಷೇತ್ರ, 7 ಕಡೆ ಕೇರಳಗೆ ಗಡಿ ಹಂಚಿಕೊಳ್ಳುವಂಥ ರಸ್ತೆಗಳಿದೆ. ಅದರಲ್ಲಿ ನಾವು ಕರ್ನಾಟಕದಿಂದ 3 ಕಡೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದೀವಿ. ಮಿಕ್ಕಿದ ಕಡೆ ಕೇರಳದವರು ಇದು ಮಾಡಿದ್ದಾರೆ. ಈ 3 ಚೆಕ್ ಪೋಸ್ಟ್ಗಳು, ಒಂದು ಮುಡಿಪು ಹತ್ರ ಹಾಕಿದ್ದೀವಿ, ತಲಪಾಡಿ ಇಂಟರ್ಸ್ಟೇಟ್ ಚೆಕ್ ಪೋಸ್ಟು, ಮುಡಿಪು, ನೆಟ್ಟಿಲ ಪದವು 3 ಚೆಕ್ ಪೋಸ್ಟ್ಗಳಿದೆ. 3 ಚೆಕ್ ಪೋಸ್ಟ್ಗಳಲ್ಲೂ 3 ಪಾಳಿಯಲ್ಲಿ 3 SST ಟೀಮು, ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮು ಡೆಪ್ಯೂಟ್ ಮಾಡಿದ್ದೀವಿ. ಜೊತೆಗೆ ಅಲ್ಲಿ ನಮ್ಮ ಆರ್ಮ್ಡ್ ಫೋರ್ಸಸ್ಸು ಜೊತೆಗೆ ಪೊಲೀಸ್ ಪರ್ಸನಲ್ ಇರ್ತಾರೆ. ಅದು 3 ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಬೆಳಗ್ಗೆ 6ರಿಂದ 2, 2ರಿಂದ 10, 10ರಿಂದ ಪುನಃ ಬೆಳಗ್ಗೆ 6 ಗಂಟೆವರೆಗೆ ಕಾರ್ಯನಿರ್ವಹಿಸ್ತಾರೆ. ನಮ್ಮದು 3 ಶಿಫ್ಟಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ಸ್ ಟೀಮ್ ಮಾಡಿದ್ದೀವಿ, FST ಟೀಮ್ಸು. ಪ್ರತಿ ಪಾಳಿಯಲ್ಲಿ 3 ತಂಡಗಳಿರ್ತದೆ. ಅವರು ಯಾವುದೇ ರೀತಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿರೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಅವರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪಾಳಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ವಿಡಿಯೋ ವ್ಯೂವಿಂಗ್ ಟೀಮ್ ಹೊಂದಿರ್ತದೆ. ಟೋಟಲ್ ನಾವು 21 ಸೆಕ್ಟರ್ಸ್ ಆಗಿ ವಿಂಗಡಿಸಿದ್ದೀವಿ. 21 ಸೆಕ್ಟರ್ ಆಫೀಸರ್ಸ್ ಇದ್ದಾರೆ. ಒಂದು ಅಕೌಂಟಿಂಗ್ ಟೀಮ್ ಮಾಡಿದ್ದೀವಿ, ಒಂದು MCC ಟೀಮ್ ಇದೆ, ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಒಬ್ಬರು ಇರ್ತಾರೆ. ಅದೇ ರೀತಿ ಚುನಾವಣಾ ಸಂಬಂಧಿತ ಯಾವುದೇ ರೀತಿ ದೂರುಗಳಿದ್ದಲ್ಲಿ, ಯಾವುದೇ ರೀತಿ ಮಾಹಿತಿ ಬೇಕಾಗಿದ್ದಲ್ಲಿ ನಾವು ಅದಕ್ಕೆ ಒದಗಿಸಲಿಕ್ಕೆ ಅಂತ 24 ಗಂಟೆಗಳು 24 ಗಂಟೆಗಳು ಕಾರ್ಯಾಚರಣೆ ನಡೆಸುವ ಕಂಟ್ರೋಲ್ ರೂಮ್ಗಳನ್ನ ನಾವು ಜಿಲ್ಲೆಯ ಹಂತದಲ್ಲೂ ಹಾಗೂ ನಮ್ಮ ವಿಧಾನಸಭಾ ಹಂತದಲ್ಲೂ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಜಿಲ್ಲಾಧಿಕಾರಿ ಕಚೇರಿ ಚುನಾವಣಾ ಕಂಟ್ರೋಲ್ ರೂಮ್ ಟೋಲ್ ಫ್ರೀ ನಂಬರ್ 1950 ಆಗಿರ್ತದೆ. ಅದೇ ರೀತಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಟ್ಟದ ಕಂಟ್ರೋಲ್ ರೂಮ್ ನಮ್ಮ ಇಲ್ಲಿ ARO ಆಫೀಸಲ್ಲೇ ಇದ್ದು ಕಂಟ್ರೋಲ್ ರೂಮ್ ನಂಬರ್ 0820 20100081 ಇರ್ತದೆ. ಸೊ ಚುನಾವಣಾ ಆಯೋಗವು ಚುನಾವಣೆಯನ್ನು ಸುಲಲಿತವಾಗಿ ನಡೆಸಲು ಮತ್ತು ಯಾವುದೇ ರೀತಿ ತೊಂದರೆಗಳು ಇಲ್ಲದಾಗ ನಡೆಸಲು ಸಾರ್ವಜನಿಕರಿಗೆ IT ಅಪ್ಲಿಕೇಶನ್ಸ್ ಬಗ್ಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಲು ECI ವೆಬ್ಸೈಟ್ ಬಗ್ಗೆ ಹೋಗಿ ಮಾಹಿತಿ ಪಡೆಯಬಹುದಾಗಿರ್ತದೆ. ಯಾವುದೇ ಚುನಾವಣೆ ಪ್ರತಿನಿಧಿಸುವಂಥ ಪ್ರತಿನಿಧಿಗಳು ಅಥವಾ ರಾಜಕೀಯ ಪಕ್ಷಗಳು ಯಾವುದೇ ರೀತಿ ರ್ಯಾಲಿ ನಡೆಸುವುದಕ್ಕಾಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಸುವಿಧಾ ಅಪ್ಲಿಕೇಶನ್ಸ್ ಬಿಟ್ಟಿದ್ದೀವಿ. ಅದ್ರ ಪ್ರಕಾರ ಅವರು ಪರ್ಮಿಷನ್ಸ್ ಪಡ್ಕೊಂಡು ಇದು ಮಾಡಬೇಕಾಗಿರ್ತದೆ. ನಮ್ಮ ಸ್ವೀಪ್ ಆ್ಯಕ್ಟಿವಿಟೀಸ್ನೆಲ್ಲ ನಮ್ಮ EO ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ವಿಜಿಲ್ ಅಂತ ಅಪ್ಲಿಕೇಶನ್ಸು ಲಾಸ್ಟ್ ಎಲೆಕ್ಷನ್ಸ್ 2019 ಎಲೆಕ್ಷನ್ಸಿಂದ ಲಾಂಚ್ ಮಾಡಿದ್ದೀವಿ. ಸಾರ್ವಜನಿಕರು ಯಾವುದೇ ರೀತಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾಯಿದೆ ಅಂದರೆ ವಿಜಿಲ್ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿಕೊಂಡು ಆ ಅಪ್ಲಿಕೇಶನ್ಸಲ್ಲಿ ಅವರು ಯಾವುದೇ ರೀತಿ ಈ ಉಲ್ಲಂಘನೆ ಆಗಿರೋದ್ರ ಬಗ್ಗೆ GPS ಆಧಾರಿತ ಫೋಟೋ ಮುಖಾಂತರ ನಮಗೆ ದೂರು ಸಲ್ಲಿಸಿದ್ರಲ್ಲಿ ನಾವು ವಿತಿನ್ 30 ನಿಮಿಷದೊಳಗಡೆ ಆ ಸ್ಥಳಕ್ಕೆ ಹೋಗಿ ನಾವು ಆ ದೂರನ್ನು ನಾವು ಸಮಸ್ಯೆನ ಬಗೆಹರಿಸೋಕ್ಕೆ ನಾವು ಕಾರ್ಯನಿರ್ವಹಿಸ್ತೀವಿ. ಅದೇ ರೀತಿ ESMS ಸಾಫ್ಟ್ವೇರ್ನ ಮಾಡಿದ್ದಾರೆ. ಯಾವುದೇ ರೀತಿ ಸೀಜರ್ಸ್ ಅಪ್ಲಿಕೇಶನ್ಸು ಯಾವುದೇ ಸೀಜರ್ಸ್ ಇದ್ರೂ ಎಲ್ಲ ಸಂಬಂಧಪಟ್ಟ ಇಲಾಖೆಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, RTO ಆಗಿರ್ಬೋದು,
ಅಥವಾ ಈ ಥರ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಏರ್ ಆಫೀಸ್, ನಾವು ಎಲ್ಲರಿಗೂ ESMS ಸಾಫ್ಟ್ವೇರ್ ಬಗ್ಗೆ ಎಲ್ಲರಿಗೂ ತರಬೇತಿ ನೀಡಿದ್ದಾರೆ. ಯಾವುದೇ ಸೀಸರ್ಸ್ ಆದ್ರೂ ನಾವು ಅದರಲ್ಲಿ ಮಾಹಿತಿ ಇದು ಮಾಡಬೇಕು. ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ನಡೆಯುವ ಸ್ಥಳ ಮಂಗಳೂರು ವಿಶ್ವವಿದ್ಯಾನಿಲಯ, ಮಾನವಿಕ ವಿಭಾಗ, ಮಂಗಳೂರು, ಮಂಗಳ ಗಂಗೋತ್ರಿ, ಕೊಣಜೆ, ಉಳ್ಳಾಳ ತಾಲೂಕು. ಇಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ಯಾವುದೇ ರೀತಿ ನೀತಿ ಸಂಹಿತೆಗಳು ಉಲ್ಲಂಘನೆ ಆಗಿದ್ದು ಕಂಡುಬಂದಲ್ಲಿ ನೀವು ನೇರವಾಗಿ ಜಿಲ್ಲಾ ನೋಡಲ್ ಅಧಿಕಾರಿಗಳಿಗಾಗಿರ್ಬೋದು, ನಮ್ಮ ಹೆಲ್ಪ್ಲೈನ್ ನಂಬರ್ಗಳಿಗಾಗಿರ್ಬೋದು, ಅಥವಾ ನಮ್ಮ ನಂಬರ್ಗಳಿಗೆ ಯಾರಿಗೆ ಅದನ್ನು CVGIL ಆ್ಯಪ್ ಮುಖಾಂತರ ಆಗಲಿ ಸಾರ್ವಜನಿಕರು ದೂರನ್ನು ಸಲ್ಲಿಸಬಹುದು. 85 ವರ್ಷ ಮೇಲ್ಪಟ್ಟ ಮತ್ತು PW ಮತದಾರರಿಗೆ ಅಂಚೆ ಚೀಟಿ, ಅಂಚೆ ಮತದ ಮೂಲಕ ಚುನಾವಣೆ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿರ್ತದೆ. ಅದಕ್ಕೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಹೆಚ್ಚುವರಿ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಕುಮಾರ್ ಜೀರವರನ್ನು ನೇಮಕ ಮಾಡಿರ್ತಾರೆ ಜಿಲ್ಲಾಧಿಕಾರಿಗಳು. ಅದರಂತೆ ಅವರು ಇದರ ಉಸ್ತುವಾರಿನ ವಹಿಸಿಕೊಂಡು ಕಾರ್ಯನಿರ್ವಹಿಸ್ತಾರೆ. ಈ ಮಂಗಳೂರು ನಮ್ಮ ಉಳ್ಳಾಳ ಕ್ಷೇತ್ರದ ಜನತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಚುನಾವಣೆ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ, ಶಾಂತಿಯುತವಾಗಿ, ನಿಷ್ಪಕ್ಷವಾಗಿ ಜರುಗಿಸಲು ಸಾರ್ವಜನಿಕರು ಸಂಪೂರ್ಣ ಸಹಕಾರವನ್ನು ನೀಡಲು ಈ ಮೂಲಕ ನಿಮ್ಮಗಳ ಮೂಲಕ ನಾನು ವಿನಂತಿಸ್ತಾ ಇದ್ದೀನಿ. ಯಾವ್ದು ಕರೆಕ್ಷನ್? 24ರವರೆಗಿರೋ ಅಪ್ಲಿಕೇಶನ್ಸು ನಮಗೆ ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಶಿಫ್ಟಿಂಗ್ ಈಗ ಒಂದು ಫೈನಲ್ ರೋಲ್ ನಾವು ಪಬ್ಲಿಷ್ ಮಾಡಿದ್ದೀವಿ. ಅದ್ರ ನಂತರ ಫೈನಲ್ ರೋಲ್ ಪಬ್ಲಿಷ್ ಆದಮೇಲೆ ಏನು ಚೇಂಜಸ್ ಆಗಿದೆ ನಮ್ಮದು ಫಾರ್ಮ್ 6, 8 ಅದನ್ನೆಲ್ಲ ನಾವು ಅಡಿಷ್ನಲ್ ಆಕ್ಸಿಲರಿ ಲಿಸ್ಟ್ ಅಂತ ಮಾಡ್ಕೊಳ್ತೀವಿ. ಅದು ಸಪ್ರೇಟು ನಾವು ಇದಕ್ಕೇ ಅಟ್ಯಾಚ್ ಆಗ್ತದೆ. ಇದು ಆಸ್ ಪರ್ ಫೈನಲ್ ವೋಟರ್ ಲಿಸ್ಟ್ ಜನವರಿ ಪಬ್ಲಿಷ್ ಆಯ್ತಲ್ಲ, ಆ ಮತದಾರರು ಇನ್ನೂ ಒಂದು 2-3 ತಿಂಗಳು ಅಡಿಷನ್ ಆಗಿದ್ದು ಬದಲಾವಣೆ ಅದನ್ನು ಇದು 2 ಲಕ್ಷ ಇದೆಯಲ್ಲ ನೋಡಿ, 2 ಲಕ್ಷ. ಅದರಲ್ಲಿ ಯುವ ಮತದಾರರು 4280 ಜನ ಆ್ಯಡ್ ಆಗಿದ್ದಾರೆ. ಯುವ ಮತದಾರರು ಅಂದ್ರೆ ಯುವ ಮತದಾರರು ಅದರೊಳಗಡೆ ಬಂದಿದ್ದಾರೆ. 2 ಲಕ್ಷದ ಚಿಲ್ಲರೆ ಒಳಗಡೆ ಸೇರಿ ಬೈಫಾರ್ಕೇಶನ್ ಯುವ ಮತದಾರರು. ಈ ಜನವರಿ ನಂತರ ಏನಾದರೂ ಆಗಿದ್ರೆ ಆಗಿರಬೇಕು. ಹೌದು, ಎಲ್ಲರೂ ಇದ್ದಾರೆ ಅಂತ ಜನವರಿ ನಂತರ ಆಗಿರೋದು ಇರಬಹುದು. ಬಟ್ ಆದರೆ ನಾವು ಯಾವುದೇ ಫಾರ್ಮ್ 7 ಡಿಲಿಷನ್ ಎಲೆಕ್ಷನ್ ಇಯರಲ್ಲಿ ಮಾಡೋಕ್ಕೆ ಪ್ರೊವಿಷನ್ ಇಲ್ಲ. ECI ಇಂದ ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಪೋಸ್ಟಲ್ ಬ್ಯಾಲೆಟ್, ಪೋಸ್ಟಲ್ ಇದಕ್ಕೆ ನಮ್ಮ ತಾಲೂಕು ಮಟ್ಟದಲ್ಲಿ EO ಶೈಲಾ ಅಂತ ಅವ್ರನ್ನ ಮಾಡಿದ್ದೀವಿ. ಕೊಡಿಸ್ತೀವಿ, ಅದೊಂದು ಕೊಡಿ, ಅದೊಂದು ಮಾಡಬೇಕು. ಈಗ ಫಸ್ಟ್ 24 ಅವರ್ಸಲ್ಲಿ ನೀತಿ ಸಂಹಿತೆ ಜಾರಿ ಆದಮೇಲೆ ಏನೇನು ಬ್ಯಾನರ್ಸ್ ಎಲ್ಲ ನಮ್ಮ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳಲ್ಲಿ ಏನೇನು ತೆಗಿಸ್ಬೇಕು ಅದೆಲ್ಲ ಆಗಿದೆ. ನೆಕ್ಸ್ಟ್ 48 ಅವರ್ಸ್ದು ಕ್ಲಿಯರ್ ಆಗಿದೆ. 72 ಅವರ್ಸ್ ಪ್ರೈವೇಟ್ ಸ್ಪೇಸಸಲ್ಲೆಲ್ಲ ಬ್ಯಾನರ್ಸು, ಫ್ಲೆಕ್ಸು ಅದನ್ನೆಲ್ಲ ಕ್ರಮ ವಹಿಸ್ತಾ ಇದ್ದೀವಿ. ಸಿಂಗಲ್ ವಿಂಡೋ ಸಿಸ್ಟಮ್. ಸೊ ಯಾವುದೇ ರೀತಿ ಪರ್ಮಿಷನ್ಸು ಯಾವುದೇ ಇದ್ರೂ ನಮ್ಮದು ಸಿಗಲಿ. ನಮ್ಮ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಇದಕ್ಕೂ ಒಂದೊಂದು ಟೀಮ್ ಇದೆ. ಪ್ಯಾರಲಲ್ ಸಿಸ್ಟಮು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ಹೇಳಿದ್ದಾರೆ. ಅದೇ ಥರ ಇಲ್ಲಿ ನಾವು CVGIL ಆಗಿರ್ಬೋದು, ಕಂಪ್ಲೇಂಟ್ ಮಾನಿಟರಿಂಗ್ ಸೆಲ್ಲು, ಕಂಟ್ರೋಲ್ ರೂಮು, ಈ ಸುವಿಧಾ, ಎನ್ಕೋರು ಪ್ರತಿಯೊಂದಕ್ಕೂ ಇಲ್ಲೂ ಪ್ಯಾರಲಲ್ ಆಗಿ ಸೆಟಪ್ ಮಾಡ್ಕೊಂಡಿದ್ದೀವಿ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಟೀಮ್ ಇಲ್ಲೇ ಇದೆ. ಯಾವುದೇ ಪರ್ಮಿಷನ್ಸ್ ಆದ್ರೂ ಇಲ್ಲೇ ಬಂದು ಅಪ್ಲಿಕೇಶನ್ಸ್ ಕೊಟ್ಟು ಸಿಂಗಲ್ ವಿಂಡೋ ಕ್ಲಿಯರೆನ್ಸಲ್ಲಿ ನಾವು ಇಲ್ಲೇ ಎಲ್ಲ RTO ಅವರು, ಎಕ್ಸೈಸ್ ಅವರು, ಪೊಲೀಸು, ನಗರಸಭೆ, ಪುರಸಭೆ, ನಮ್ಮ ಜಿಲ್ಲಾ ಪಂಚಾಯತಿಯಿಂದ PDO ಒಬ್ಬರು ಎಲ್ಲರೂ ಇಲ್ಲೇ ಇರ್ತಾರೆ. ತಾಲೂಕ್ ಪಂಚಾಯತಿಯಿಂದ ಸಿಂಗಲ್ ವಿಂಡೋದಲ್ಲಿ ನಾವು ನೇರವಾಗಿ ಅರ್ಜಿ ಸಲ್ಲಿಸ್ಕೊಂಡು ಇಲ್ಲಿಂದ ಪರ್ಮಿಷನ್ ತೊಗೋಬೋದು. ಯಾವುದೇ ರೀತಿ ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಯಾವುದೇ ರಾಜಕೀಯ ಮುಖಂಡರು ಯಾವುದೇ ಇದನ್ನು ನೀತಿ ಸಂಹಿತೆ ಸಮಯದಲ್ಲಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲೇ ಕೊಡಬೇಕು, ಇಲ್ಲೇ ತಗೋಬೇಕು. ಯಕ್ಷಗಾನ, ಕೋಲ ಎಲ್ಲ ಒಂದವರ ಜಸ್ಟ್ ಒಂದು ಅಪ್ಲಿಕೇಶನ್ ಕೊಡೋದಷ್ಟೇ. ನಮ್ಮಲ್ಲೇ ಇರ್ತಾರೆ, ಎಲ್ಲೂ ಕಚೇರಿ ಎಲ್ಲ ದಾಟ ಇಲ್ಲ. ಅಂದರೆ ಬೇರೆ ಬೇರೆ ಎಲ್ಲೂ ಆಗೋದಿಲ್ಲ. ಇಲ್ಲಿಂದ ಬಂದು ಇಲ್ಲಿಂದ ಒಂದೇ ಕಡೆ ಪರ್ಮಿಷನ್ ತೊಗೊಂಡು ಹೋಗ್ಬೋದು ಎಲ್ಲದಕ್ಕೂ. ತಗೊಳ್ಳೇಬೇಕು. ನಮ್ದು ಮಾದರಿ ನೀತಿ ಸಂಹಿತೆ ಕೌಂಟಿಂಗ್ ಮುಗಿದು 2 ದಿನ ಆಗೋವರೆಗೂ ತಗೋಬೇಕಾಗುತ್ತೆ.
ತಗೋಬೋದು, ಕೊಡ್ತೀವಿ. ಈಗ ಯಾವುದೇ ಪರ್ಮಿಷನ್ಸ್ ಏನೇ ಕೊಟ್ಟಿದ್ರು ಒನ್ಸ್ ಚುನಾವಣಾ ನೀತಿ ಸಂಹಿತೆ ಬಂದ ಮೇಲೆ ಇಲ್ಲಿಂದನೇ ತಗೊಂಡು ಎಲೆಕ್ಷನ್ ಸಂಬಂಧ ಕಂಟ್ರೋಲ್ ರೂಮಲ್ಲ, ನಮ್ಮದು ARO ಆಫೀಸಲ್ಲಿ 35 ಜನ ಸ್ಟಾಫ್ ಇದ್ದೀವಿ. ಟೋಟಲ್ಲು ಎಲೆಕ್ಷನ್ಸ್ಗೆ ನಮ್ಮ PRO, PO, APRO ಎಲ್ಲ ಸೇರಿದ್ರೆ ನಮಗೆ more than 1300 ಸ್ಟಾಫ್ ನಮ್ಗೆ ಇಲ್ಲಿಗೆ ವರ್ಕ್ ಬರೀ ನಮ್ಮ ಅದರ್ ದೆನ್ ಪೊಲೀಸ್ ಬಿಟ್ಟು 1400 ಜನ ಪೂರ್ಣ ಪ್ರಕ್ರಿಯೆ. ಇನ್ನು ಡ್ರೈವರ್ಸು, ಪೊಲೀಸರು ಎಲ್ಲ ಸೇರಿದ್ರೆ 210 ಪೋಲ್ಸ್ ಇದೆ, ಪೋಲಿಂಗ್ ಬೂತ್ಸ್ ಇಂಟು 6. CRPF ಒಂದು ಬೆಟಾಲಿಯನ್, ಒಂದು ಪ್ಯಾಟ್ರನ್ ಪೂರ್ತಿ ಬಂದಿದೆ. ಅವರು ಎಲ್ಲ ಕಡೆ ಚೆಕ್ ಪೋಸ್ಟ್ಗಳಲ್ಲಿ ಆಲ್ರೆಡಿ ಡಿಪ್ಲಾಯ್ ಆಗಿದ್ದಾರೆ. ಲೋಕಲ್ ಪೊಲೀಸ್ ಅವರು ಮ್ಯಾನ್ ಡೆಪ್ಯೂಟ್ ಮಾಡಿದ್ದಾರೆ ಚೆಕ್ ಪೋಸ್ಟಲ್ಲೆಲ್ಲ. ಸೂಕ್ಷ್ಮ ಮತ್ತು ವಲ್ನರೇಬಲ್ ಗ್ರೂಪ್ಸ್, ವಲ್ನರೇಬಲ್ ಕ್ರಿಟಿಕಲ್ಲ, ವಲ್ನರೇಬಲ್ ಹರೇಕಾಳ ಮತಗಟ್ಟೆ ಸಂಖ್ಯೆ 80 ಒಂದು ವಲ್ನರೇಬಲ್ ಇದೆ. ಗಡಿ ಪ್ರದೇಶ ನಮಗೆ ರೋಡ್ ಕನೆಕ್ಟ್ ಆಗೋದು ಒಟ್ಟು 7 ಇರ್ತದೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಮಿಷನರ್ ಆಫ್ ಪೊಲೀಸ್ ಅವರು ಸಂಬಂಧಪಟ್ಟ ಕಾಸರಗೋಡು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿ ಆ ಗಡಿ ಬಗ್ಗೆ ಎಷ್ಟು ಚೆಕ್ ಪೋಸ್ಟ್ ಬರ್ತದೆ ನೋಡಿ, ನಾವು ಮತ್ತು ಅವರು ಜಂಟಿಯಾಗಿ ಚೆಕ್ ಪೋಸ್ಟ್ಗಳು ಮಾಡಿರೋದು. 3ರಲ್ಲಿ ನಾವು ಮಾಡಿದ್ದೀವಿ. ಒಂದು ಪೊಲೀಸ್ ಚೆಕ್ ಪೋಸ್ಟ್ ನಮ್ಮದಿದೆ, 3 ನಮ್ಮದು ಇಂಟರ್ ಸ್ಟೇಟು, 4 ಇಂಟರ್ ಸ್ಟೇಟೇ, 3 ಒಂದು ಜಂಟಿ ಚೆಕ್ ಪೋಸ್ಟ್ ಇದೆ ನಮ್ಮದು ಪೊಲೀಸು ಮತ್ತು ಇದೆಲ್ಲ ಸೇರಿ 3 ನಾವು ಮಾಡಿದ್ದೀವಿ, 3 ಅವ್ರು ಮಾಡಿದ್ದಾರೆ. ಒಂದು ಕಡೆ ಕಾಮನ್ ಇದೆ, ತಳಪಾಡಿ ನಾವು ಈ ಕಡೆಯಿಂದ ಹೋಗೋದು ನಾವು ಚೆಕ್ ಮಾಡ್ತೀವಿ, ಆ ಕಡೆಯಿಂದ ಬರೋದು ಅದು ಬಿಟ್ಟು 3ರಲ್ಲಿ ಅವರಿದ್ದಾರೆ, ನಾವು 2ರಲ್ಲಿದೆ. ಒಂದು ಪೊಲೀಸ್ ಚೆಕ್ ಪೋಸ್ಟ್ ನಾವು ಮಾಡಿದ್ದೀವಿ. ಸೊ ಎಲ್ಲ ಗಡಿ ನಮ್ಮದು ಕೇರಳನ ಸಂಪರ್ಕಿಸೋ ಎಲ್ಲ ಗಡಿಗಳಲ್ಲೂ ಚೆಕ್ ಪೋಸ್ಟ್ಸ್ ಇದೆ. ಕ್ಯಾಶು 50,000 ಮೇಲ್ಗಡೆ ಕ್ಯಾಶ್ನ ವಿತೌಟ್ ಎನಿ ಅಟ್ಯಾಚಿಂಗ್ ಡಾಕ್ಯುಮೆಂಟ್ಸು ಕ್ಯಾರಿ ಮಾಡೋ ಹಾಗಿಲ್ಲ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಕ್ಯಾರಿ ಮಾಡೋ ಹಾಗಿಲ್ಲ. 50,000. ಆಮೇಲೆ ಕ್ಯಾಶ್ ಬಿಟ್ಟು ಬೇರೆದು ಮೋರ್ ದೆನ್ 10,000 ಕ್ಯಾರಿ ಮಾಡೋ 50,000 50 ಎಲ್ಲಾಗೂ ಅದೇ ಅಪ್ಲೈ ಆಗ್ತದೆ. ಎಂಟೈರ್ ನೇಷನ್ ಅದೇನೇ ಮೋರ್ ದೆನ್ 50,000 ಇದು ಮಾಡೋ ಹಾಗಿಲ್ಲ. ಸೊ ಮೋರ್ ದೆನ್ 50,000 ಆದರೆ ಜನಗಳು ಸಾರ್ವಜನಿಕರು ಗಾಬರಿ ಪಡೋ ಹಾಗಿಲ್ಲ. ನಾವು ಅದನ್ನು ಏನು ಸೀಸ್ ಮಾಡಿದ್ರೂ ಇಮಿಡಿಯೇಟು ನಾವು ಅದನ್ನು ನಮ್ಮ ಕನ್ಸರ್ನ್ಡ್ ಟ್ರೆಷರಿಗೆ ಹಾಕಿರ್ತೀವಿ. ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ CEO ಅವರ ಅಧ್ಯಕ್ಷತೆಯಲ್ಲಿ ಕ್ಯಾಶ್ ರಿಲೀಸಿಂಗ್ ಕಮಿಟಿ ಅಂತ ಒಂದಿದೆ, ಅವರು ಮತ್ತು ಡಿಸ್ಟ್ರಿಕ್ಟ್ ಟ್ರೆಷರಿ ಆಫೀಸರ್ ಎಲ್ಲ ಇರ್ತಾರೆ. ನಮಗೆ ವಿತಿನ್ 7 ಡೇಸು ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸು ಅವ್ರು ಸಬ್ಮಿಟ್ ಮಾಡಿ ಅವರು ಅಲ್ಲಿ ರಿಲೀಸ್ ಮಾಡ್ತಾರೆ. ಜನಗಳೇನು ಅದ್ರ ಬಗ್ಗೆ ಏನು ಆತಂಕ ಪಡೋ ಹಾಗಿಲ್ಲ. ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇದ್ದರೆ ಯಾವುದೇ ರೀತಿ ಗಾಬರಿ ಪಡೋ ಹಾಗಿಲ್ಲ. ನಿಮಗೆ ಗೊತ್ತು, ATMsಗಳಲ್ಲಿ ಮೋರ್ ದೆನ್ 25,000 ಡ್ರಾ ಮಾಡೋಕ್ಕಾಗಲ್ಲ. ಅದಕ್ಕೂ ಪರ್ಮಿಷನ್ ತೊಗೋಬೇಕು. ನಮ್ಮದು ಬೆಳಗ್ಗೆ 6ರಿಂದ ರಾತ್ರಿ 10 ಅಷ್ಟರೊಳಗೆ ಅಲ್ಲಿವರೆಗಷ್ಟೇ ನಾವು ಪರ್ಮಿಷನ್ ಕೊಡೋದು. ನಾವು ಮನವಿ ಮಾಡೋದು ಅಲ್ಲಿವರೆಗೆ ಮಾಡಿ ಅಂತ. ನಾವು ಪರ್ಮಿಷನ್ ಕೊಡೋದು 6ರಿಂದ 10ರವರೆಗೆ, ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡೋದು 6ರಿಂದ 10. ನಮಗೆ ಈವನ್ ಕರೆಕ್ಟ್ ನಮ್ಮದು ಯಾವುದೇ ಎಲೆಕ್ಷನ್ಸ್ ಇಲ್ಲದೇ ಬೇರೆ ಟೈಮಲ್ಲೂ ಸಹ ನಾವು ಪರ್ಮಿಷನ್ಸ್ ಕೊಡೋದು 6 to 10 ಲೈಸೆನ್ಸ್ ಇರೋದೇ ಅಷ್ಟೇ. 6 to 10 ಚುನಾವಣಾ ಪ್ರಚಾರಕ್ಕೆ ಮಕ್ಕಳನ್ನ ಯಾವುದೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸ್ ಕೊಟ್ಟಿದೆ. ಈವನ್ ಪ್ರೆಸ್ ಕಾನ್ಫರೆನ್ಸಲ್ಲೂ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಚುನಾವಣಾ ಪ್ರಚಾರಕ್ಕಾಗಿರ್ಬೋದು, ಸಾಮಗ್ರಿಗಳನ್ನ ಸಾಕ್ಸೋಕ್ಕಾಗಿರ್ಬೋದು, ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಯಾಕೆಂದರೆ ಈಗ ಬೇಸಿಗೆ ರಜೆಗಳು ಬರ್ತದೆ, ಮಕ್ಕಳುಗಳು ಸಿಗ್ತಾರೆ ಅಂತ ರೀತಿ ಮಾಡೋಂಥ ಪ್ರವೃತ್ತಿ ಇರಬಹುದು. ನಾವು ನಿಮ್ಮ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ, ಯಾವುದೇ ರೀತಿಯ ಆ ರೀತಿ ಸಂದರ್ಭಗಳಾಗೋಕ್ಕೆ ಆಸ್ಪದ ಕೊಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ.
CVCLಗೆ ಖಂಡಿತ ಮಾಡ್ಬೋದು. FST ಟೀಮ್ಗಳಿರ್ತವೆ, ಜನಗಳಿಗೆ ಅದ್ರ ಬಗ್ಗೆ ಪ್ರಚಾರ ಕೊಡಿ. ಯಾವುದೇ ರೀತಿ ಆಗ್ತಾ ಇದೆ ಅಂದರೆ CVCL ಮಾಡಿದ್ರೆ ನಾವು ಇಮಿಡಿಯೇಟ್ ಅವ್ರ ಮೇಲೆ ಕನ್ಸರ್ನ್ ಇವ್ರ ಮೇಲೆ ನಾವು ಕೇಸ್ ಮಾಡ್ಬೋದು. ಇದು ಆಸ್ ಪರ್ ಫೈನಲ್ ವೋಟರ್ ಲಿಸ್ಟ್ ಜನವರಿ ಪಬ್ಲಿಷ್ ಆಯ್ತಲ್ಲ, ಆ ಮತದಾರರು ಇನ್ನೂ ಒಂದು 2-3 ತಿಂಗಳು ಅಡಿಷನ್ ಆಗಿದ್ದು ಬದಲಾವಣೆ ಅದನ್ನು ಇದು 2 ಲಕ್ಷ ಇದೆಯಲ್ಲ ನೋಡಿ, 2 ಲಕ್ಷ. ಅದರಲ್ಲಿ ಯುವ ಮತದಾರರು 4280 ಜನ ಆ್ಯಡ್ ಆಗಿದ್ದಾರೆ. ಯುವ ಮತದಾರರು ಅಂದ್ರೆ ಯುವ ಮತದಾರರು ಅದರೊಳಗಡೆ ಬಂದಿದ್ದಾರೆ. 2 ಲಕ್ಷದ ಚಿಲ್ಲರೆ ಒಳಗಡೆ ಸೇರಿ ಬೈಫಾರ್ಕೇಶನ್ ಯುವ ಈ ಜನವರಿ ನಂತರ ಏನಾದರೂ ಆಗಿದ್ರೆ ಆಗಿರಬೇಕು. ಡೆತ್ ಹೌದು, ಎಲ್ಲರೂ ಇದ್ದಾರೆ ಅಂತ ಜನವರಿ ನಂತರ ಆಗಿರೋದು ಇರಬಹುದು. ಬಟ್ ಆದರೆ ನಾವು ಯಾವುದೇ ಫಾರ್ಮ್ 7 ಡಿಲಿಷನ್ ಎಲೆಕ್ಷನ್ ಇಯರಲ್ಲಿ ಮಾಡೋಕ್ಕೆ ಪ್ರೊವಿಷನ್ ಇಲ್ಲ. ECI ಇಂದ ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಪೋಸ್ಟಲ್ ಬ್ಯಾಲೆಟ್, ಪೋಸ್ಟಲ್ ಇದಕ್ಕೆ ನಮ್ಮ ತಾಲೂಕು ಮಟ್ಟದಲ್ಲಿ EO ಶೈಲಾ ಅಂತ ಅವ್ರನ್ನ ಮಾಡಿದ್ದೀವಿ. ಕೊಡಿಸ್ತೀವಿ, ಅದೊಂದು ಕೊಡಿ, ಅದೊಂದು ಹಾಕ್ಬೇಕು. ಈಗ ಫಸ್ಟ್ 24 ಅವರ್ಸಲ್ಲಿ ಎಲ್ಲ ನೀತಿ ಸಂಹಿತೆ ಜಾರಿ ಆದಮೇಲೆ ಏನೇನು ಬ್ಯಾನರ್ಸ್ ಎಲ್ಲ ನಮ್ಮ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳಲ್ಲಿ ಏನೇನು ತೆಗಿಸ್ಬೇಕು ಅದೆಲ್ಲ ಆಗಿದೆ. ನೆಕ್ಸ್ಟ್ 48 ಅವರ್ಸ್ದು ಕ್ಲಿಯರ್ ಆಗಿದೆ. 72 ಅವರ್ಸ್ ಪ್ರೈವೇಟ್ ಸ್ಪೇಸಸಲ್ಲೆಲ್ಲ ಬ್ಯಾನರ್ಸು, ಫ್ಲೆಕ್ಸು ಅದನ್ನೆಲ್ಲ ಕ್ರಮ ವಹಿಸ್ತಾ ಇದ್ದೀವಿ. ಸಿಂಗಲ್ ವಿಂಡೋ ಸಿಸ್ಟಮ್. ಸೊ ಯಾವುದೇ ರೀತಿ ಪರ್ಮಿಷನ್ಸು ಯಾವುದೇ ಇದ್ರೂ ನಮ್ಮದು ಸಿಗಲಿ. ನಮ್ಮ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಇದಕ್ಕೂ ಒಂದೊಂದು ಟೀಮ್ ಇದೆ. ಪ್ಯಾರಲಲ್ ಸಿಸ್ಟಮು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ಹೇಳಿದ್ದಾರೆ. ಅದೇ ಥರ ಇಲ್ಲಿ ನಾವು CVGIL ಆಗಿರ್ಬೋದು, ಕಂಪ್ಲೇಂಟ್ ಮಾನಿಟರಿಂಗ್ ಸೆಲ್ಲು, ಕಂಟ್ರೋಲ್ ರೂಮು, ಈ ಸುವಿಧಾ, ಎನ್ಕೋರು ಪ್ರತಿಯೊಂದಕ್ಕೂ ಇಲ್ಲೂ ಪ್ಯಾರಲಲ್ ಆಗಿ ಸೆಟಪ್ ಮಾಡ್ಕೊಂಡಿದ್ದೀವಿ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಟೀಮ್ ಇಲ್ಲೇ ಇದೆ. ಯಾವುದೇ ಪರ್ಮಿಷನ್ಸ್ ಆದ್ರೂ ಇಲ್ಲೇ ಬಂದು ಅಪ್ಲಿಕೇಶನ್ಸ್ ಕೊಟ್ಟು ಸಿಂಗಲ್ ವಿಂಡೋ ಕ್ಲಿಯರೆನ್ಸಲ್ಲಿ ನಾವು ಇಲ್ಲೇ ಎಲ್ಲ RTO ಅವರು, ಎಕ್ಸೈಸ್ ಅವರು, ಪೊಲೀಸು, ನಗರಸಭೆ, ಪುರಸಭೆ, ನಮ್ಮ ಜಿಲ್ಲಾ ಪಂಚಾಯತಿಯಿಂದ PDO ಒಬ್ಬರು ಎಲ್ಲರೂ ಇಲ್ಲೇ ಇರ್ತಾರೆ. ತಾಲೂಕ್ ಪಂಚಾಯತಿಯಿಂದ ಸಿಂಗಲ್ ವಿಂಡೋದಲ್ಲಿ ನಾವು ನೇರವಾಗಿ ಅರ್ಜಿ ಸಲ್ಲಿಸ್ಕೊಂಡು ಇಲ್ಲಿಂದ ಪರ್ಮಿಷನ್ ತೊಗೋಬೋದು. ಯಾವುದೇ ರೀತಿ ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಯಾವುದೇ ರಾಜಕೀಯ ಮುಖಂಡರು ಯಾವುದೇ ಇದನ್ನು ನೀತಿ ಸಂಹಿತೆ ಸಮಯದಲ್ಲಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲೇ ಕೊಡಬೇಕು, ಇಲ್ಲೇ ತಗೋಬೇಕು. ಯಕ್ಷಗಾನ, ಕೋಲ ಎಲ್ಲ ಒಂದವರ ಜಸ್ಟ್ ಒಂದು ಅಪ್ಲಿಕೇಶನ್ ಕೊಡೋದಷ್ಟೇ. ನಮ್ಮಲ್ಲೇ ಇರ್ತಾರೆ, ಎಲ್ಲೂ ಕಚೇರಿ ಎಲ್ಲ ದಾಟ ಇಲ್ಲ. ಅಂದ್ರೆ ಬೇರೆ ಬೇರೆ ಎಲ್ಲೂ ಆಗೋದಿಲ್ಲ. ಇಲ್ಲಿಂದ ಬಂದು ಇಲ್ಲಿಂದ ಒಂದೇ ಕಡೆ ಪರ್ಮಿಷನ್ ತಗೊಂಡು ಹೋಗ್ಬೋದು ಎಲ್ಲದಕ್ಕೂ. ತಗೊಳ್ಳೇಬೇಕು. ನಮ್ದು ಮಾದರಿ ನೀತಿ ಸಂಹಿತೆ ಕೌಂಟಿಂಗ್ ಮುಗಿದು 2 ದಿನ ಆಗೋವರೆಗೂ ತಗೋಬೇಕಾಗತ್ತೆ. ತಗೋಬಹುದು, ಕೊಡ್ತೀವಿ. ಈಗ ಯಾವುದೇ ಪರ್ಮಿಷನ್ಸ್ ಏನೇ ಕೊಟ್ಟಿದ್ರು ಒನ್ಸ್ ಚುನಾವಣಾ ನೀತಿ ಸಂಹಿತೆ ಬಂದ ಮೇಲೆ ಇಲ್ಲಿಂದನೇ ತಗೊಂಡು ಎಲೆಕ್ಷನ್ ಸಂಬಂಧ ಕಂಟ್ರೋಲ್ ರೂಮೆಲ್ಲ ನಮ್ಮದು ARO ಆಫೀಸಲ್ಲಿ 35 ಜನ ಸ್ಟಾಫ್ ಇದ್ದೀವಿ. ಟೋಟಲ್ಲು ಎಲೆಕ್ಷನ್ಸ್ಗೆ ನಮ್ಮ PRO, PO, APRO ಎಲ್ಲ ಸೇರಿದ್ರೆ ನಮಗೆ ಮೋರ್ ದೆನ್ 1300 ಸ್ಟಾಫ್ ನಮ್ಗೆ ಇಲ್ಲಿಗೆ ವರ್ಕ್ ಆಗ್ತದೆ. ಪೊಲೀಸ್ ಬಿಟ್ಟು 1400 ಜನ ಪೂರ್ಣ ಪ್ರಕ್ರಿಯೆ. ಇನ್ನು ಡ್ರೈವರ್ಸು, ಪೊಲೀಸರು ಎಲ್ಲ ಸೇರಿದ್ರೆ 210 ಪೋಲ್ಸ್ ಇದೆ. ಪೋಲಿಂಗ್ ಬೂತ್ಸ್ 8-6. CRPF ಒಂದು ಬೆಟಾಲಿಯನ್, 1 ಪ್ಯಾಟ್ರೋನ್ ಪೂರ್ತಿ ಬಂದಿದೆ. ಅವರು ಎಲ್ಲ ಕಡೆ ಚೆಕ್ ಪೋಸ್ಟ್ಗಳಲ್ಲಿ ಆಲ್ರೆಡಿ ಡಿಪ್ಲಾಯ್ ಆಗಿದ್ದಾರೆ. ಲೋಕಲ್ ಪೊಲೀಸ್ ಅವರು ಮ್ಯಾನ್ ಡೆಪ್ಯೂಟ್ ಮಾಡಿದ್ದಾರೆ ಚೆಕ್ ಪೋಸ್ಟಲ್ಲೆಲ್ಲ. ಸೂಕ್ಷ್ಮ ಮತಗಟ್ಟೆ, ವಲ್ನರೇಬಲ್ ಗ್ರೂಪ್ಸ್, ವಲ್ನರೇಬಲ್ ಕ್ರಿಟಿಕಲ್, ವಲ್ನರೇಬಲ್ ಹರೇಕಾಳ ಮತಗಟ್ಟೆ ಸಂಖ್ಯೆ 80 ಒಂದು ವಲ್ನರೇಬಲ್ ಇದೆ. ಗಡಿ ಪ್ರದೇಶ ನಮಗೆ ರೋಡ್ ಕನೆಕ್ಟ್ ಆಗೋದು ಒಟ್ಟು 7 ಇರ್ತದೆ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಮಿಷನರ್ ಆಫ್ ಪೊಲೀಸ್ ಅವರು ಸಂಬಂಧಪಟ್ಟ ಕಾಸರಗೋಡು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿ ಆ ಗಡಿ ಬಗ್ಗೆ ಎಷ್ಟು ಚೆಕ್ ಪೋಸ್ಟ್ ಬರ್ತದೆ ನೋಡಿ, ನಾವು ಮತ್ತು ಅವರು ಜಂಟಿಯಾಗಿ ಚೆಕ್ ಪೋಸ್ಟ್ಗಳು ಮಾಡಿರೋದು. 3ರಲ್ಲಿ ನಾವು ಮಾಡಿದ್ದೀವಿ. 1 ಪೊಲೀಸ್ ಚೆಕ್ ಪೋಸ್ಟ್ ನಮ್ಮದಿದೆ, 3 ನಮ್ಮದು
ಇಂಟರ್ಸ್ಟೇಟು 4 ಇಂಟರ್ಸ್ಟೇಟೇ, 3 ಒಂದು ಜಂಟಿ ಚೆಕ್ ಪೋಸ್ಟ್ ಇದೆ ನಮ್ಮದು ಪೊಲೀಸು ಮತ್ತು ಇದೆಲ್ಲ ಸೇರಿ 3 ನಾವು ಮಾಡಿದ್ದೀವಿ, 3 ಅವ್ರು ಮಾಡಿದ್ದಾರೆ. ಒಂದು ಕಡೆ ಕಾಮನ್ ಇದೆ ತಳಪಾಡಿ, ನಾವು ಈ ಕಡೆಯಿಂದ ಹೋಗೋದು ನಾವು ಚೆಕ್ ಮಾಡ್ತೀವಿ, ಆ ಕಡೆಯಿಂದ ಬರೋದು ಅದು ಬಿಟ್ಟು 3ರಲ್ಲಿ ಅವರಿದ್ದಾರೆ, ನಾವು 2ರಲ್ಲಿದೆ. ಒಂದು ಪೊಲೀಸ್ ಚೆಕ್ ಪೋಸ್ಟ್ ನಾವು ಮಾಡಿದ್ದೀವಿ. ಸೊ ಎಲ್ಲ ಗಡಿ ನಮ್ಮದು ಕೇರಳನ ಸಂಪರ್ಕಿಸೋ ಎಲ್ಲ ಗಡಿಗಳಲ್ಲೂ ಚೆಕ್ ಪೋಸ್ಟ್ಸ್ ಇದೆ. ಕ್ಯಾಶು 50,000 ಮೇಲ್ಗಡೆ ಕ್ಯಾಶ್ನ ವಿತೌಟ್ ಎನಿ ಅಟ್ಯಾಚಿಂಗ್ ಡಾಕ್ಯುಮೆಂಟ್ಸು ಕ್ಯಾರಿ ಮಾಡೋ ಹಾಗಿಲ್ಲ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಕ್ಯಾರಿ ಮಾಡೋ ಹಾಗಿಲ್ಲ. 50,000. ಆಮೇಲೆ ಕ್ಯಾಶ್ ಬಿಟ್ಟು ಬೇರೆದು ಮೋರ್ ದೆನ್ 10,000 ಕ್ಯಾರಿ ಮಾಡೋದು. 50,000 50 ಎಲ್ಲಾಗೂ ಅದೇ ಅಪ್ಲೈ ಆಗ್ತದೆ. ಇಂಟರ್ನೇಷನ್ ಅದೇನೇ ಮೋರ್ ದೆನ್ 50,000 ಇದು ಮಾಡೋ ಹಾಗಿಲ್ಲ. ಸೊ ಮೋರ್ ದೆನ್ 50,000 ಆದರೆ ಜನಗಳು ಸಾರ್ವಜನಿಕರು ಗಾಬರಿ ಪಡೋ ಹಾಗಿಲ್ಲ. ನಾವು ಅದನ್ನು ಏನು ಸೀಸ್ ಮಾಡಿದ್ರೂ ಇಮಿಡಿಯೇಟು ನಾವು ಅದನ್ನು ನಮ್ಮ ಕನ್ಸರ್ನ್ಡ್ ಟ್ರೆಷರಿಗೆ ಹಾಕಿರ್ತೀವಿ. ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ CEO ಅವರ ಅಧ್ಯಕ್ಷತೆಯಲ್ಲಿ ಕ್ಯಾಶ್ ರಿಲೀಸಿಂಗ್ ಕಮಿಟಿ ಅಂತ ಒಂದಿದೆ, ಅವರು ಮತ್ತು ಡಿಸ್ಟ್ರಿಕ್ಟ್ ಟ್ರೆಷರಿ ಆಫೀಸರ್ ಎಲ್ಲ ಇರ್ತಾರೆ. ನಮಗೆ ವಿತಿನ್ 7 ಡೇಸು ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸು ಅವ್ರು ಸಬ್ಮಿಟ್ ಮಾಡಿ ಅವರು ಅಲ್ಲಿ ರಿಲೀಸ್ ಮಾಡ್ತಾರೆ. ಜನಗಳೇನು ಅದ್ರ ಬಗ್ಗೆ ಏನು ಆತಂಕ ಪಡೋ ಹಾಗಿಲ್ಲ. ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇದ್ದರೆ ಯಾವುದೇ ರೀತಿ ಗಾಬರಿ ಪಡೋ ಹಾಗಿಲ್ಲ. ನಿಮಗೆ ಗೊತ್ತು ATMsಗಳಲ್ಲಿ ಮೋರ್ ದೆನ್ 25,000 ಡ್ರಾ ಮಾಡೋಕ್ಕಾಗಲ್ಲ, ಅದಕ್ಕೂ ಪರ್ಮಿಷನ್ ತೊಗೋಬೇಕು. ನಮ್ಮದು ಬೆಳಗ್ಗೆ 6ರಿಂದ ರಾತ್ರಿ 10 ಅಷ್ಟರೊಳಗೆ ಅಲ್ಲಿವರೆಗಷ್ಟೇ ನಾವು ಪರ್ಮಿಷನ್ ಕೊಡೋದು. ನಾವು ಮನವಿ ಮಾಡೋದು ಅಲ್ಲಿವರೆಗೆ ಮಾಡಿ ಅಂತ. ನಾವು ಪರ್ಮಿಷನ್ ಕೊಡೋದು 6ರಿಂದ 10ರವರೆಗೆ, ಸಾರ್ವಜನಿಕವಾಗಿ ಕಾರ್ಯಕ್ರಮ ಮಾಡೋದು 6ರಿಂದ 10. ನಮಗೆ ಈವನ್ ಕರೆಕ್ಟ್ ನಮ್ದು ಯಾವುದೇ ಎಲೆಕ್ಷನ್ಸ್ ಇಲ್ಲದೇ ಬೇರೆ ಟೈಮಲ್ಲೂ ಸಹ ನಾವು ಪರ್ಮಿಷನ್ಸ್ ಕೊಡೋದು 6 to 10 ಲೈಸೆನ್ಸ್ ಇರೋದೇ ಅಷ್ಟೇ. 6 to 10 ಚುನಾವಣಾ ಪ್ರಚಾರಕ್ಕೆ ಮಕ್ಕಳನ್ನ ಯಾವುದೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸ್ ಕೊಟ್ಟಿದೆ. ಈವನ್ ಪ್ರೆಸ್ ಕಾನ್ಫರೆನ್ಸಲ್ಲೂ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಚುನಾವಣಾ ಪ್ರಚಾರಕ್ಕಾಗಿರ್ಬೋದು, ಸಾಮಗ್ರಿಗಳನ್ನ ಸಾಕ್ಸೋಕ್ಕಾಗಿರ್ಬೋದು, ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಯಾಕೆಂದರೆ ಈಗ ಬೇಸಿಗೆ ರಜೆಗಳು ಬರ್ತದೆ, ಮಕ್ಕಳುಗಳು ಸಿಗ್ತಾರೆ ಅಂತ ರೀತಿ ಮಾಡೋಂಥ ಪ್ರವೃತ್ತಿ ಇರಬಹುದು. ನಾವು ನಿಮ್ಮ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ, ಯಾವುದೇ ರೀತಿಯ ಆ ರೀತಿ ಸಂದರ್ಭಗಳಾಗಕ್ಕೆ ಆಸ್ಪದ ಕೊಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ. CVCLಗೆ ಖಂಡಿತ ಮಾಡ್ಬೋದು. ಜನಗಳಿಗೆ ಅದ್ರ ಬಗ್ಗೆ ಪ್ರಚಾರ ಕೊಡಿ. ಯಾವುದೇ ರೀತಿ ಆಗ್ತಾ ಇದೆ ಅಂದರೆ CVCL ಮಾಡಿದ್ರೆ ನಾವು ಇಮಿಡಿಯೇಟ್ ಅವ್ರ ಮೇಲೆ ಕನ್ಸರ್ನ್ ಇವ್ರ ಮೇಲೆ ನಾವು ಕೇಸ್ ಮಾಡ್ಬೋದು.